ಈ ಮೂರೇ ಸಬ್ಜೆಕ್ಟ್ ನೀವು ತಗೊಂಡ್ರೆ 500ರಿಂದ 600 ಪುಟಗಳನ್ನ ನೀವು ಓದಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಸ್ಟ್ರಿಗೆ ಮೊದಲು ಪ್ರಿಫರೆನ್ಸ್ ಅನ್ನ ಕೊಡಬಾರ್ದು. ಯಾವ ಥೀಮ್ ಮೇಲೆ ಕೇಳಿದಾರೆ ಅನ್ನೋದನ್ನ ನೋಡ್ಕೊಳ್ಬೇಕು. ಬಹಳ ಜನ ಏನಂತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ ತಕ್ಷಣ ಕ್ವಶನ್ ನೋಡೋದು ಆನ್ಸರ್ ನೋಡೋದು, ಕ್ವಶನ್ ನೋಡೋದು ಆನ್ಸರ್ ನೋಡೋದು, ಆ ತರ ಅಲ್ಲ. ಈ ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ ಈ 4 ಸಬ್ಜೆಕ್ಟ್ ಅನ್ನು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕೆ ಹೋಗಬಾರ್ದು. ಒಂದ್ ಸಾರಿ ಓದಿದ್ರಿ ಅಲ್ಲಿಗೆ ಒಂದ್ ರೌಂಡ್ ಆಯ್ತು, ಹಾಗಲ್ಲ. ನೋಡಿ, ನಾವು ತಯಾರಿ ಮಾಡ್ತಾ ಇರುವಾಗ ಕನ್ನಡದಲ್ಲಿ ಯಾರು ಏನು ಹೇಳ್ತಾ ಇರಲಿಲ್ಲ, ಕನ್ನಡದಲ್ಲಿ ಸೋರ್ಸ್ ಅಂತೂ ಇರಲಿಲ್ಲ ಮೊದಲು. ಈಗ ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡಿ. ಅಪ್ಪ ಅಮ್ಮ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಸಾಕಷ್ಟು ದುಡ್ಡು ಖರ್ಚು ಮಾಡಿ ನಿಮ್ಗೆ ಕೋಚಿಂಗ್ ಕೊಡಿಸ್ತಾ ಇದ್ದಾರೆ. ನೀವು ನಿಮ್ಮ ಅಮೂಲ್ಯವಾದಂತಹ ಯೌವನವನ್ನು ಇದಕ್ಕೆ ಕೊಡ್ತಾ ಇದ್ದೀರಿ. ಬಟ್ ಡೈಲಿ ರಿವಿಷನ್ ಇರಬೇಕು, ವೀಕ್ಲಿ ರಿವಿಷನ್ ಇರಬೇಕು, ಇಲ್ಲಾಂದ್ರೆ ನೆನಪುಳಿಯಲ್ಲ. ಮತ್ತೆ ಬರೀ ಓದೋದಲ್ಲ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರಬೇಕು. ಅದನ್ನ ಬರೆಯೋಕ್ ಟ್ರೈ ಮಾಡ್ತಾ ಇರಬೇಕು. ನೋಡ್ದೆ ಶಾರ್ಟ್ ಆಗಿ ಅದನ್ನ ನಾವು ನಿಜವಾದ ರಿವಿಷನ್ ಅಂತೀವಿ. ಪದೇ ಓದಿದಿರಿ, ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ನೋಟ್ಸ್ ನಲ್ಲಿ ಫಸ್ಟ್ ಟೈಮ್ ಓದುವಾಗ ಪೆನ್ ಇಂದ ಮಾರ್ಕ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಓದುವಾಗ ರೆಡ್ ಪೆನ್ ಇಂದ ಮಾರ್ಕ್ ಮಾಡಿದಿರಿ, ಥರ್ಡ್ ಟೈಮ್ ಓದುವಾಗ ಎಲ್ಲೋ ಹೈಲೈಟ್ ಇಂದ ಹೈಲೈಟ್ ಮಾಡಿದ್ರಿ. ಸೊ ಈಗ ನಿಮ್ ತಲೆ ಶಾಶ್ವತ ಕೂತ್ಕೊಂಡಿದೆ ಅದು. ಈಗ ಆರಾಮಾಗಿ ಡೈಲಿ 20 ಪೇಜಸ್ ಕವರ್ ಮಾಡ್ಕೊಳ್ಬಹುದು. ಇದನ್ನ ಯಾಕೆ ನಾನು ಈ ತರ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರನೇ ದಿನ ರಿವಿಷನ್ಗೆ ಅಕ್ಟೋಬರ್ 6ನೇ ತಾರೀಕು ನೀವು ರಿವಿಷನ್ ಮಾಡೋದಿರುತ್ತಲ್ಲ, ಸೊ ಆ ರಿವಿಷನ್ ಅಲ್ಲಿ ಇಲ್ಲಿ ಏನ್ ಇರುತ್ತಲ್ಲ ಅದನ್ನ ರಿವಿಷನ್ ಮಾಡೋದು, ಇದನ್ನ ರಿವಿಷನ್ ಮಾಡೋದು, ಇದನ್ನ ರಿವಿಷನ್. ಸೊ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕಾಗತ್ತೆ. ಬಟ್ ಈ ಸಿಸ್ಟಮೆಟಿಕ್ ಆಗಿ ಹೋದಾಗ ತುಂಬಾ ಈಸಿ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನು ಒತ್ತಡಗಳಿರಲ್ಲ. ಯು ವಿಲ್ ಬಿ ರಿಲ್ಯಾಕ್ಸ್ಡ್. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. UPSC 2025ರ ಪ್ರಿಲಿಮ್ಸ್ ಎಕ್ಸಾಮ್ ಇನ್ನು ಕೇವಲ 8 ತಿಂಗಳಲ್ಲಿ ಬರೋದಿದೆ. ಸುಮಾರು 230ರಿಂದ 240 ದಿನಗಳು ನಿಮ್ಮ ಕೈಯಲ್ಲಿದೆ. ಇಷ್ಟು ದಿನಗಳಲ್ಲಿ ನಿಮ್ಮ ತಯಾರಿಯನ್ನ ಯಾವ ರೀತಿ ಮಾಡಿದಲ್ಲಿ ನೀವು ಇದರಲ್ಲಿ ಯಶಸ್ವಿ ಆಗಬಲ್ಲಿರಿ ಅನ್ನೋದನ್ನ ನಾನು ತಿಳಿಸಿಕೊಡಲಿದ್ದೇನೆ. ಸೊ ಈ ವಿಡಿಯೋ ಕಂಪ್ಲೀಟ್ಲಿ 2025ರ UPSC ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದು ಹೇಗೆ, ನಿಮ್ಮ ಸ್ಟಡಿ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅನ್ನೋದ್ರ ಮೇಲೆ ಮಾಡ್ತಾ ಇದ್ದೀವಿ. ಒಂದು 10 ಮಿನಿಟ್ಸ್ ನನ್ನ ಜೊತೆ ಸ್ಪೆಂಡ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಗೊಂದು ಔಟ್ಲೈನ್ ಸಿಗುತ್ತೆ. ಹಾಗೇನೆ ಇನ್ನೊಂದು ಅಂಶ, ಇದೇ ಫೈನಲ್ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ. ನಿಮಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿಯಾದಂತ ಒಂದು ಸ್ಟ್ರಾಟಜಿನ ನೀವು ಮಾಡ್ಕೊಳ್ಬಹುದು. ಇದೇ ಫೈನಲ್ ಅಂತ ಏನೂ ಅಲ್ಲ. ಸರಿ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಮೊದಲನೇದಾಗಿ ನಮ್ಗೆ ಉಳಿದಿರುವಂತ ಟೈಮು ಸುಮಾರು 230 ದಿನಗಳು. ಇದರಲ್ಲಿ ನೀವು ಓದ್ಬೇಕಾಗಿರುವಂತ ಸಬ್ಜೆಕ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ GS, CSAT ಮತ್ತು ಕರೆಂಟ್ ಅಫೇರ್ಸ್ ಈ ಮೂರನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಪೇಪರ್ 1 ನಲ್ಲಿ GS ನಿಂದ ಸುಮಾರು ಒಂದು 85 ಪ್ರಶ್ನೆಗಳು ಬರುತ್ತೆ. ಕರೆಂಟ್ ಅಫೇರ್ಸ್ ನಿಂದ ಒಂದು 15 ಪ್ರಶ್ನೆಗಳು ನೇರವಾಗಿ ಬರೋ ಸಾಧ್ಯತೆಗಳು ಇದೆ. ಇನ್ನು CSAT ಅಂತ ಹೋದಾಗ 100 ಪ್ರಶ್ನೆಗಳು ಇಲ್ಲಿಂದ ಬರುತ್ತೆ. ಮ್ಯಾಥ್ಸ್ ನಿಂದ 35ರಿಂದ 40, ಇಂಗ್ಲಿಷ್ ಕಾಂಪ್ರಹೆನ್ಷನ್ ಇಂದ 25 ಇಂದ 28, ಉಳಿದಿರೋ ಒಂದು 20 ಕ್ವಶನ್ ಅಥವಾ 15ರಿಂದ 20 ಕ್ವಶನ್ಗಳು ನಮಗೆ ರೀಸನಿಂಗ್ ನಿಂದ ಸಿಗುತ್ತೆ. ಓಕೆ, ಇನ್ನು GS ಅಂತ ಬಂದಾಗ ನಾವು ಗಮನ ಇಟ್ಟು ನೋಡೋದಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳು ಇಲ್ಲಿ ಮುಖ್ಯ ಆಗತ್ತಂತ ಅಂದ್ರೆ, ಪಾಲಿಟಿ ಇಲ್ಲಿಂದ ಒಂದು 15 ಕ್ವಶನ್, ಎಕನಾಮಿಯಿಂದ 17ರಿಂದ 15 ಕ್ವಶನ್ಸ್, ಎನ್ವೈರನ್ಮೆಂಟ್ ಇಂದ ಒಂದು 15ರಿಂದ 17 ಕ್ವಶನ್ಸ್, ಜಿಯೋಗ್ರಫಿಯಿಂದ 12ರಿಂದ 15, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 12ರಿಂದ 15, ಮಾಡರ್ನ್ ಹಿಸ್ಟ್ರಿಯಿಂದ 3ರಿಂದ 4 ಪ್ರಶ್ನೆಗಳು, ಆರ್ಟ್ ಅಂಡ್ ಕಲ್ಚರ್, ಏನ್ಷಿಯಂಟ್ ಹಿಸ್ಟ್ರಿಯಿಂದ ಸೇರಿಸ್ಕೊಂಡು ಸುಮಾರು ಒಂದು 7ರಿಂದ 8 ಪ್ರಶ್ನೆಗಳು ಬರುತ್ತೆ. ಮ್ಯಾಪಿಂಗ್ ಅಗ್ರಿಕಲ್ಚರ್ನ ಸೇರಿಸ್ಕೊಂಡು ಒಂದು 4ರಿಂದ 6 ಪ್ರಶ್ನೆಗಳು, ಟೋಟಲ್ ಎಲ್ಲ ಸೇರಿ ಒಂದು 85 ಪ್ರಶ್ನೆಗಳು ನಮಗೆ ಇಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ಇಲ್ಲಿ ಒಂದ್ ಮಾತನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಆರ್ಟ್ ಅಂಡ್ ಕಲ್ಚರ್, ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಾಡರ್ನ್ ಹಿಸ್ಟ್ರಿ ಈ ಮೂರೇ ಸಬ್ಜೆಕ್ಟ್ ನೀವು ತಗೊಂಡ್ರೆ ಸುಮಾರು 500ರಿಂದ 600 ಪುಟಗಳನ್ನ ನೀವು ಓದಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಿ. ಯಾವುದೇ ಕಾರಣಕ್ಕೂ ಹಿಸ್ಟ್ರಿಗೆ ಮೊದಲು ಪ್ರಿಫರೆನ್ಸ್ ಅನ್ನ ಕೊಡಬಾರ್ದು. ನೀವು ಹಿಸ್ಟ್ರಿಯನ್ನ ಯಾವ ಮಾಡೆಲ್ ನಲ್ಲಿ ಓದ್ಬೇಕು ಅಂತ ಅಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸುಮಾರು 1995ರಿಂದ ಇಲ್ಲಿವರೆಗೂ ಕೇಳಿರುವಂತಹ ಹಿಸ್ಟ್ರಿ ಪ್ರಶ್ನೆಗಳನ್ನ ನೋಡ್ಕೊಂಡು ಯಾವ ಥೀಮ್ ಮೇಲೆ ಕೇಳಿದಾರೆ ಅನ್ನೋದನ್ನ ನೋಡ್ಕೊಳ್ಬೇಕು. ಬಹಳ ಜನ ಏನಂತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ ತಕ್ಷಣ ಕ್ವಶನ್ ನೋಡೋದು ಆನ್ಸರ್ ನೋಡೋದು, ಆ ತರ ಅಲ್ಲ. ಉದಾಹರಣೆಗೆ, ಈಗ ಒಂದ್ಸಾರಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೇಲೆ, ಭಾರತ ಬಿಟ್ಟು ತೊಲಗಿ ಚಳವಳಿ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದಾರಂತ ಅಂದ್ರೆ, ಆ ಚಳುವಳಿಯ ಅಕ್ಕಪಕ್ಕದ ಪ್ರಶ್ನೆಗಳೇ ಮತ್ತೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ದಂಡಿ ಸತ್ಯಾಗ್ರಹದ ಬಗ್ಗೆ ಕೇಳಿದಾರಂತ ಅಂದ್ರೆ ಅದು ಮುಖ್ಯ ಅನ್ನೋದಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಅನಾಲಿಟಿಕಲ್ ವೇನಲ್ಲಿ ನೀವು ಸ್ಟಡಿ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದು ಗೊತ್ತಿರ್ಲಿ. ನೀವು ನಮ್ಮ ಒಂದು ಅಂದಾಜಿನ ಪ್ರಕಾರ ಈ ಪಾಲಿಟಿ, ಎಕಾನಮಿ, ಎನ್ವೈರನ್ಮೆಂಟ್, ಜಿಯೋಗ್ರಫಿ ಈ 4 ಸಬ್ಜೆಕ್ಟ್ ಅನ್ನು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕೆ ಹೋಗಬಾರ್ದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಇಂದ ಕವರ್ ಆಗ್ತಾ ಇರುತ್ತೆ. ಒಂದು 12 ಕ್ವಶನ್ ಅನ್ನ ಅವ್ರು ಕೇಳಿದಾರೆ ಅಂದ್ರೆ 6ರಿಂದ 7 ಪ್ರಶ್ನೆಗಳು ನೇರವಾಗಿ ಕರೆಂಟ್ ಅಫೇರ್ಸ್ ಇಂದ ಕವರ್ ಆಗಿರುತ್ತೆ. ಓಕೆ,
ಇದು ನಿಮಗೆ ಗೊತ್ತಿರೋ. ಇನ್ನು ಮ್ಯಾಪಿಂಗ್ ಮತ್ತು ಅಗ್ರಿಕಲ್ಚರ್ ನಿಂದ ನೇರವಾದಂತಹ ಪ್ರಶ್ನೆಗಳು ಬರುತ್ತೆ. ನದಿಗಳ ಬಗ್ಗೆ ಕೇಳ್ತಾರೆ, ಜಗತ್ತಿನ ಮ್ಯಾಪ್ ನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕು. ಸರಿ ಸರ್, ಇಲ್ಲೊಂದು 8 ಸಬ್ಜೆಕ್ಟ್ಸ್ ಇದೆ, ಇಲ್ಲೊಂದು ಸಿಸ್ಯಾಟ್ ನಲ್ಲಿ ಒಂದು 3 ಸಬ್ಜೆಕ್ಟ್ಸ್, ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದ ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕು, ಕರೆಂಟ್ ಅಫೇರ್ಸ್ ನ ಮ್ಯಾಗಝಿನ್ ಕೂಡ ಓದ್ಬೇಕು. ಯಾವ ಮ್ಯಾಗಝಿನ್ ಓದ್ಬೇಕು? ಏನೂ ಇಲ್ಲ, ಎಲ್ಲರೂ ಜಾಸ್ತಿ ರೆಫರ್ ಮಾಡುವಂತ ಮ್ಯಾಗಝಿನ್ ರೆಫರ್ ಮಾಡ್ಕೊಳ್ಳಿ ಸಾಕು. ವಿಷನ್ IAS ಅವರ ಮ್ಯಾಗಝಿನ್ ರೆಫರ್ ಮಾಡಿ, ಜೊತೆಗೆ ದ ಹಿಂದೂ ನ್ಯೂಸ್ ಪೇಪರ್ ನೀವು ಓದ್ತಾದ್ರೆ ಸಾಕು. ಸರಿ, ಹಾಗಾದ್ರೆ ಯಾವ ರೀತಿ ನಮ್ಮ ಸ್ಟಡಿ ಪ್ಲಾನ್ ಇರಬೇಕು ಅದನ್ನ ಈಗ ಮುಂದಿನ ಸ್ಲೈಡ್ ನಲ್ಲಿ ನಿಮ್ಗೆ ತೋರಿಸ್ತೀನಿ. ಸಿ, ಒಟ್ನಲ್ಲಿ ನಿಮ್ಮ ಒಂದು ಸ್ಟಡಿ ಪ್ಲಾನ್ ಅನ್ನ ನೀವು 3 ಹಂತದಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 3 ಹಂತದಲ್ಲಿ ಡಿವೈಡ್ ಮಾಡ್ಕೊಂಡಾಗ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಇಲ್ಲಿ ಈ 3 ಹಂತಗಳಿವೆ ಇದೆಲ್ಲ, ಈ 3 ಹಂತಗಳು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ನಿಮ್ಮ ತಯಾರಿ ಎಷ್ಟು ಗಟ್ಟಿ ಆಗುತ್ತೋ ಅದರ ಆಧಾರದ ಮೇಲೆ ಈ ಫೋರ್ತ್ ಮತ್ತು ಫಿಫ್ತ್ ತಯಾರಿ ತುಂಬಾ ಚೆನ್ನಾಗಿ ಆಗೋ ಚಾನ್ಸಸ್ ಇದೆ. ಸರಿ, ಹಾಗಾದ್ರೆ ನಮ್ಗೆ ಉಳಿದಿರುವಂತಹ ಸಮಯ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಿದೆ, ಜನವರಿ, ಫೆಬ್ರವರಿ 2 ತಿಂಗಳಿದೆ, ಮಾರ್ಚ್ 1, ಏಪ್ರಿಲ್ 1, ಮೇ 1. ಸೊ 1, 2, 3, 4, 5. ಸೊ ಟೋಟಲ್ ನಮ್ಮ ಬಳಿ ಉಳಿದಿರೋದು 8 ತಿಂಗಳುಗಳ ಸಮಯ. ಈ 8 ತಿಂಗಳುಗಳ ಸಮಯವನ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ಕೊಂಡು ಓದ್ಬೇಕಾಗತ್ತೆ? ಸಿ, ಮೊದಲನೇದಾಗಿ ನಾನು ಇನ್ನೊಂದು ಅಂಶ ಗಮನದಲ್ಲಿರ್ಬೇಕು. ಈ ಸ್ಟಡಿ ಸ್ಟ್ರಾಟಜಿ ಯಾರಿಗೆ ಅಂತ ಅಂದ್ರೆ, ಯಾರು ಈಗಾಗಲೇ ಮ್ಯಾಕ್ಸಿಮಮ್ ಪೋರ್ಷನ್ ಅನ್ನ ಕವರ್ ಮಾಡಿದ್ದೀರಿ, ಅಟ್ಲೀಸ್ಟ್ 1 ವರ್ಷ ಹಿಂದೆ ನೀವು ತಯಾರಿಯನ್ನು ಆರಂಭ ಮಾಡಿಕೊಂಡು ಪ್ರತಿಯೊಂದು ವಿಷಯದ ಶಾರ್ಟ್ ನೋಟ್ಸ್ ನಿಮ್ಮ ಬಳಿ ಈಗಾಗಲೇ ಇದೆ ಅಂತ ಅನ್ಕೊಂಡಿದ್ರೆ, ಇಲ್ಲ ಸರ್ ನನ್ನ ಕೈಯಾರೆ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿಲ್ಲ, ಆದ್ರೆ ನನಗೆ ಸಬ್ಜೆಕ್ಟ್ ಎಲ್ಲ ಗೊತ್ತು ಸರ್, ನಾನು ಏನಾದ್ರು ಶಾರ್ಟ್ ನೋಟ್ಸ್ ಎಲ್ಲಾದ್ರೂ ಸಿಗುತ್ತಾ ಅಂತ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ, ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಪಿನ್ಡ್ ಮೆಸೇಜಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಎಲ್ಲಾ ಸಬ್ಜೆಕ್ಟ್ ಗಳ ಶಾರ್ಟ್ ನೋಟ್ಸ್, ಟಾಪರ್ಗಳು ಮಾಡಿರೋ ನೋಟ್ಸ್ಗಳು ನಿಮಗೆ ಸಿಗುತ್ತೆ. ಅದನ್ನೇ ಪ್ರಿಂಟ್ ತಗೊಂಡು ತಯಾರಿ ಮಾಡ್ಕೊಳ್ಬಹುದು. ಓಕೆ, ಸರಿ. ಈಗ ನೀವು 1 ವರ್ಷದಿಂದ ತಯಾರಿ ಮಾಡ್ತಾ ಇದ್ದೀರಿ, ಎಲ್ಲಾ ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ, ಹಾಗೇನೆ ಶಾರ್ಟ್ ನೋಟ್ಸ್ ನಿಮ್ಮ ಬಳಿ ಇದೆ, ಅದರ ನಂತರ ನೀವು ತಯಾರಿ ಮಾಡ್ತಾ ಕೂತಿದ್ದೀರಿ ಅನ್ಕೋಣ. ಮೊದಲು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ನಿಮ್ಮ ಫಸ್ಟ್ ರೌಂಡ್ ಆಗಬೇಕು. ಫಸ್ಟ್ ರೌಂಡ್ ಒಂದೊಂದು ಸಬ್ಜೆಕ್ಟ್ ಕೂಡ ಕವರ್ ಆಗಬೇಕು. ಫಸ್ಟ್ ರೌಂಡ್ ಒಂದೊಂದು ಸಬ್ಜೆಕ್ಟ್ ಯಾವ ರೀತಿ ಕವರ್ ಆಗಬೇಕು? ಈಗ ಉದಾಹರಣೆಗೆ ಇವತ್ತು ಅಕ್ಟೋಬರ್ 5 ಅಂತ ಅನ್ಕೊಳ್ಳಿ. ಅಕ್ಟೋಬರ್ 5 ಇದೆ ಇವತ್ತು. ಅಕ್ಟೋಬರ್ 5ನೇ ತಾರೀಕು ನೀವು ಯಾವುದೋ ಒಂದು ಪಾಲಿಟಿಯ ಪಾರ್ಲಿಮೆಂಟ್ ಅನ್ನುವಂತ ಒಂದು ಚಾಪ್ಟರ್ ನ ಓದ್ತಾ ಇದ್ದೀರಿ ಅನ್ಕೊಳ್ಳೋಣ. ಒಂದ್ ಸಾರಿ ಓದಿದ್ರಿ, ಅಲ್ಲಿಗೆ ಒಂದ್ ರೌಂಡ್ ಆಯ್ತು. ಹಾಗಲ್ಲ, ಆ ತರ ಮಾಡಿದ್ರೆ ಅದು ರಿವಿಷನ್ ಆದಾಗಲ್ಲ, ಅಥವಾ ಅದು ಪರ್ಫೆಕ್ಟ್ ಆದಾಗ್ಲೂ ಕೂಡ ಅಲ್ಲ. ಹಾಗಾದ್ರೆ ಹೇಗೆ? ಓಕೆ, ಈಗ ನೀವು ಅಕ್ಟೋಬರ್ 5ನೇ ತಾರೀಕು ಅದನ್ನ ಪಾರ್ಲಿಮೆಂಟ್ ಅನ್ನುವಂತ ಒಂದು ಚಾಪ್ಟರ್ ನ ಅವತ್ತು ಓದಿದಿರಿ, ಮಾರನೇ ದಿನ ಬೆಳಗ್ಗೆ ಎದ್ರಿ, ಅದನ್ನೇ ಒಂದ್ಸಾರಿ ರಿವಿಷನ್ ಮಾಡಿದ್ರಿ, ಬೆರಳಾಡ್ಸ್ತಾ ರಿವಿಷನ್ ಮಾಡಿದ್ರಿ, ಆಮೇಲೆ ಅದನ್ನ ಕೈಯಿಂದ ಕೀ ನೋಟ್ಸ್ ರೀತಿ ಬರೀತಾ ರಿವಿಷನ್ ಮಾಡ್ಕೊಂಡ್ರಿ, ಬರೀ ಮೊದಲ ಅಕ್ಷರಗಳನ್ನ ಬರೀತಾ ರಿವಿಷನ್ ಮಾಡ್ಕೊಂಡ್ರಿ. ಇದು 2ನೇ ರಿವಿಷನ್. ಅದೇ ಮತ್ತೆ ಅಕ್ಟೋಬರ್ 5ರಿಂದ +7 ಅಂದ್ರೆ ಅಕ್ಟೋಬರ್ 12ನೇ ತಾರೀಕು ಅಂದ್ರೆ ಒಂದು ವಾರದ ನಂತರ 3ನೇ ರಿವಿಷನ್ ಮಾಡಿದ್ರಿ ಅದನ್ನ. ಓಕೆ, ನೆಕ್ಸ್ಟ್ ಅಕ್ಟೋಬರ್ 5ನೇ ತಾರೀಕು ಆಗಿತ್ತು, ಮತ್ತೆ ನವೆಂಬರ್ 5ನೇ ತಾರೀಕು ಅದು 4ನೇ ರಿವಿಷನ್. ಏನ್ ಓದಿರ್ತೀರಿ ಅಕ್ಟೋಬರ್ 5ನೇ ತಾರೀಕು ಅದನ್ನ 4ನೇ ರಿವಿಷನ್ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಫಸ್ಟ್ ರೌಂಡ್ ಮುಗಿಯುತ್ತೆ. ಇದು ಎಲ್ಲಿಗೆ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ. ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಆಗ್ಬೇಕಾಗತ್ತೆ. ಫಸ್ಟ್ ರೌಂಡ್ ಮುಗೀತು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ. ನೆಕ್ಸ್ಟ್ ಜನವರಿ, ಫೆಬ್ರವರಿನಲ್ಲಿ ಇಲ್ಲೇನು 3 ತಿಂಗಳಲ್ಲಿ ಓದಿದ್ರಿ ಅದನ್ನ ಇಲ್ಲಿ 2 ತಿಂಗಳಲ್ಲಿ ಕವರ್ ಮಾಡ್ಕೊಳ್ಬೇಕು. 3 ತಿಂಗಳಂದ್ರೆ ಏನು ಕಡಿಮೆ ಸಮಯ ಅನ್ಕೊಳ್ಳಿಕ್ ಹೋಗ್ಬೇಡಿ, 90 ದಿನ. ಓಕೆ, ಆ 90 ದಿನದಲ್ಲಿ ಓದಿರ್ತೀರಿ, ಈಗಾಗಲೇ ಒಂದ್ ಎಲ್ಲ ಐಡಿಯಾ ಸಿಕ್ಕಿರುತ್ತೆ ನಿಮಗೆ, ಅದನ್ನ 60 ದಿನದಲ್ಲಿ ಕವರ್ ಮಾಡ್ಕೊಳ್ಳಿ. 60 ದಿನದಲ್ಲಿ ಓದ್ತೀರಿ, ಮುಂದೆ ಮಾರ್ಚ್ ನಲ್ಲಿ ಥರ್ಡ್ ರೌಂಡ್ ಬರುತ್ತೆ, ಆಗ ಮತ್ತೆ ಕವರ್ ಮಾಡ್ಕೊಳ್ಳಿ. 60 ದಿನದಲ್ಲಿ ಆಗಿರೋದು 30 ದಿನದಲ್ಲಿ ಓದೋಕೆ. ಸೊ ಅದರ ನಂತರ ಏಪ್ರಿಲ್, ಮೇ ಉಳಿದಿರುತ್ತೆ. ಇಲ್ಲಿನೇ ನೀವು 4th and 5th ರಿವಿಷನ್ ಅಂತ ಬರ್ದಿದ್ದೀನಿ ನಾನು, ಬಟ್ ಇಲ್ಲಿನೇ 10ಕ್ಕಿಂತ ಜಾಸ್ತಿ ಬಾರಿ ರಿವೈಸ್ ಮಾಡ್ಕೊಳ್ಬಹುದು. ಸರಿ ಸರ್, ಹಾಗಾದ್ರೆ ಯಾವ್ಯಾವ ವಿಷಯವನ್ನ ಎಷ್ಟೆಷ್ಟು ಪುಟ ಹೇಗೆ ಓದೋದು ಅಂತ ಅಂದ್ರೆ ಬನ್ನಿ ಈಗ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಆ ತರ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ನಾವು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಪ್ಲಾನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಒಂದು ಅಂದಾಜು ಹೇಳ್ತೀನಿ ಯಾವ್ಯಾವ ಸಬ್ಜೆಕ್ಟ್ ನ ನೋಟ್ಸ್ ಎಷ್ಟೆಷ್ಟು ಇರಬೇಕು ಅಂತ. ಸಾಮಾನ್ಯವಾಗಿ ಈ ಪಾಲಿಟಿ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆ ಅನ್ಕೊಳ್ಳಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲಿ, ಪಾಲಿಟಿಕಲ್ ಅಂತ, ಪಾಲಿಟಿ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆ ಅನ್ಕೊಳ್ಳಿ. ಸೊ ಆ ಸಬ್ಜೆಕ್ಟ್ ನ ನೋಟ್ಸು ನಿಮ್ ಬಳಿ ಸುಮಾರು 120 ಪುಟಗಳು ಇರಬೇಕು. ಇಲ್ಲ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಸುಮಾರು ಒಂದು 87 ಪುಟಗಳ ನೋಟ್ಸ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಬಹುದು. ಅದಾದ್ಮೇಲೆ
ಎಕನಾಮಿದು ಸುಮಾರು ಒಂದು 80 ಪೇಜ್, ಜಿಯೋಗ್ರಫಿದು ಒಂದು 80 ಪೇಜು, ಎನ್ವೈರನ್ಮೆಂಟ್ ಒಂದು 60, ಸೈನ್ಸ್ ಅಂಡ್ ಟೆಕ್ನಾಲಜಿ 60, ಮಾಡರ್ನ್ ಹಿಸ್ಟ್ರಿ ಒಂದು 80, ಆರ್ಟ್ ಅಂಡ್ ಕಲ್ಚರ್ ಒಂದು ಪ್ಲಸ್ ಏನ್ಷಿಯಂಟ್ ಹಿಸ್ಟ್ರಿ ಸೇರಿಸಿ 80, ಮ್ಯಾಪಿಂಗ್ 100 ಪುಟ ಅನ್ಕೊಂಡ್ರು ಕೂಡ ಟೋಟಲ್ GS ಸ್ಟ್ಯಾಟಿಕ್ ನ ನೋಟ್ಸ್ ನಿಮ್ಮ ಬಳಿ ಎಷ್ಟು ಪುಟ ಆಯ್ತು? 660 ಪುಟಗಳು. ಓಕೆ, ಸೊ GS ನಿಮ್ ಬಳಿ ಎಷ್ಟು ನೋಟ್ಸ್ ಇದೆ? ಬರೀ 660 ಪುಟಗಳು. ಸ್ಟ್ಯಾಂಡರ್ಡ್ ಬುಕ್ಸ್ ನಿಂದ ಓದ್ಕೊಂಡು ಶಾರ್ಟ್ ನೋಟ್ಸ್ ಮಾಡಿದ್ದೀರಿ, ಅಥವಾ ಟಾಪರ್ ಗಳು ಮಾಡಿರುವಂತ ನೋಟ್ಸ್ ಅನ್ನ ತಗೊಂಡಿದ್ದೀರಿ, ಅಥವಾ ನಿಮ್ ಕ್ಲಾಸ್ ನೋಟ್ಸ್ ತುಂಬಾ ಚೆನ್ನಾಗಿದೆ. ನಾವು ಪಾಂಚಜನ್ಯ SL ಕ್ಲಾಸ್ ನೋಟ್ಸ್ ಕೊಡ್ತೀವಿ, ಇದರಲ್ಲಿ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ತಯಾರಿ ಮಾಡ್ತಾರೆ. ಓಕೆ, ಸೊ 660 ಪುಟಗಳ ಸ್ಟ್ಯಾಟಿಕ್ ನೋಟ್ಸ್ ಇದೆ. ಇನ್ನು CSAT ಎಲ್ಲ ಸೇರಿಸಿ ಒಂದು 200 ಪುಟಗಳ ನೋಟ್ಸ್ ಇದೆ ಅನ್ಕೊಳ್ಳೋಣ. ನಿಮಗಲ್ಲಿ ನೀವು ಲೆಕ್ಕ ಮಾಡೋದ್ರಿಂದ, ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಪುಟಗಳ ಸಂಖ್ಯೆ ಜಾಸ್ತಿ ಅನಿಸಬಹುದು, ಬಟ್ ಅದೆಲ್ಲ ಸೇರಿಸಿದ್ರೆ ಇಷ್ಟೇ ಇರುತ್ತೆ, ಇದಕ್ಕಿಂತ ಜಾಸ್ತಿ ಏನು ಇರೋದಿಲ್ಲ. ಇನ್ನು ದ ಹಿಂದೂ ನ್ಯೂಸ್ ಪೇಪರ್ ಇಲ್ಲಿವರೆಗೂ ಕೇಳಿದಿರೋ ಬಿಟ್ಟಿದಿರೋ ಹೋಯ್ತು, ಪರವಾಗಿಲ್ಲ. ಈಗ ಹೊಸದಾಗಿ ಆರಂಭ ಮಾಡಿ ಅಕ್ಟೋಬರ್ ಯಾವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ ಅವತ್ತಿಂದಾನೆ ಹಿಂದೂ ಅನಾಲಿಸಿಸ್ ಕೇಳೋಕೆ ಸ್ಟಾರ್ಟ್ ಮಾಡಿ. ನಮ್ಮ ಪಾಂಚಜನ್ಯ IAS ವತಿಯಿಂದ IAS ಇನ್ ಕನ್ನಡ ಅನ್ನುವಂತ ಒಂದು ಚಾನಲ್ ನಲ್ಲಿ ನಾವು ಡೈಲಿ ದ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಆಗ್ತಾ ಇದೀವಿ. ಜಸ್ಟ್ 30 ಮಿನಿಟ್ಸ್ ಇರುತ್ತೆ. ನಿಮಗೆ ಇನ್ನೂ ಟೈಮ್ ಸೇವ್ ಮಾಡಬೇಕು ಅಂದ್ರೆ ನೀವು 1.5 ಅಥವಾ 2 ಸ್ಪೀಡ್ ನಲ್ಲಿ ಇಟ್ಕೊಂಡು ಕೂಡ ಕ್ಲಾಸಸ್ ಅನ್ನ ಕೇಳ್ಕೊಳ್ಬಹುದು. ಬರೀ ಕೇಳೋದಲ್ಲ, ಕೇಳ್ತಾನೆ ಒಂದು ಲೈನರ್ ನೋಟ್ಸ್ ಮಾಡ್ಕೊಳ್ಳಿ, ಬರೀ ಸಿಂಗಲ್ ಲೈನ್ ಏನಿದೆ ವಿಷಯ. ಓಕೆ, ನಿಮ್ದೊಂದು ಬುಕ್ ಇದೆ ಅಂತ ಅಂದ್ರೆ ಸಿಂಗಲ್, ಈಗ ಉದಾಹರಣೆ ಇಲ್ಲೇ 3 ಪಾರ್ಟ್ ಮಾಡೋದಿಲ್ಲ. ಅಕ್ಟೋಬರ್ 5ನೇ ತಾರೀಕಿದ್ ನೋಟ್ಸು, ಅಕ್ಟೋಬರ್ 6ನೇ ತಾರೀಕಿದ್ ನೋಟ್ಸು, ಅಕ್ಟೋಬರ್ 7ನೇ ತಾರೀಕಿದ್ ನೋಟ್ಸು. ಯಾಕೆ ಅಂದ್ರೆ ಮಾರನೇ ದಿನ ರಿವಿಷನ್ ಮಾಡುವಾಗ ಒಂದ್ಸರಿ ಕಣ್ಣು ಹರಿಸಿದ್ರೆ ಶಾಶ್ವತವಾಗಿ ನೆನಪು ಉಳಿಯುತ್ತೆ ನಿಮಗೆ. ನೋಡಿ, ನಾವು ತಯಾರಿ ಮಾಡ್ತಾ ಇರುವಾಗ ಕನ್ನಡದಲ್ಲಿ ಯಾರು ಏನು ಹೇಳ್ತಾ ಇರಲಿಲ್ಲ, ಕನ್ನಡದಲ್ಲಿ ಸೋರ್ಸ್ ಅಂತೂ ಇರಲೇ ಇರಲಿಲ್ಲ ಮೊದಲು. ಈಗ ನಿಮಗೆಲ್ಲ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳಿಕ್ ಹೋಗಬೇಡಿ. ಅಪ್ಪ ಅಮ್ಮ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಸಾಕಷ್ಟು ದುಡ್ಡು ಖರ್ಚು ಮಾಡಿ ನಿಮಗೆ ಕೋಚಿಂಗ್ ಕೊಡಿಸ್ತಾ ಇದ್ದಾರೆ. ನೀವು ನಿಮ್ಮ ಅಮೂಲ್ಯವಾದಂತಹ ಯೌವನವನ್ನು ಇದಕ್ಕೆ ಕೊಡ್ತಾ ಇದ್ದೀರಿ. ಬರೀ 1 ವರ್ಷ ನೀವು ನಿರಂತರವಾಗಿ ತಯಾರಿ ಮಾಡಿದ್ರೆ ತುಂಬಾ ದೊಡ್ಡ ಬದಲಾವಣೆ ನಿಮ್ಮಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ಯಶಸ್ವಿ ಕೂಡ ಆಗ್ತೀರಿ. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ 30 ನಿಮಿಷ ಕೊಡ್ಲೇಬೇಕು. ಇದಾದ ನಂತರ ಅದೇ IAS ಇನ್ ಕನ್ನಡ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ವಿಷನ್ IAS ಮ್ಯಾಗಝಿನ್ ಅವರ ಮ್ಯಾಗಝಿನ್ ಅನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಅಲ್ಲೂ 4 ರಿಂದ 5 ಪುಟಗಳನ್ನ ನೀಟಾಗಿ ಓದ್ಕೊಳ್ತಾ ಹೋಗಿ. ಅಲ್ಲಿ ನಿಮಗೆ ಈರಣ್ಣ ಸರ್ ಅವರು ಪ್ರಿಲಿಮ್ಸ್ ಯಾವ್ದು ಮುಖ್ಯ ಆಗುತ್ತೆ, ಮೇನ್ಸ್ ಯಾವ್ದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಕ್ಲಾಸ್ ಹೇಳುವಾಗಲೇ. ಪ್ರಿಲಿಮ್ಸ್ ಟಾಪಿಕ್ ಗಳ ಮೇಲೆ ಜಾಸ್ತಿ ಫೋಕಸ್ ಇರಲಿ. ಅದನ್ನ ಮತ್ತೆ ನೋಟ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಆ ಮ್ಯಾಗಝಿನ್ ಅಲ್ಲೇ ಹೈಲೈಟ್ ಮಾಡ್ಕೊಳ್ಳಿ, ಕೆಂಪು ಪೆನ್ ಇಂದ ಅಂಡರ್ಲೈನ್ ಮಾಡ್ಕೊಳ್ಳಿ, ಬ್ಲೂ ಪೆನ್ ಯೂಸ್ ಮಾಡ್ಕೊಳ್ಳಿ, ವಿಭಿನ್ನ ರೀತಿಯಲ್ಲಿ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋದು ಏನಾಗಿತ್ತು? ಒಂದು GS ಬೇಕಾಗಿತ್ತು, ಒಂದು CSAT, ಒಂದು ಕರೆಂಟ್ ಅಫೇರ್ಸ್, ಮುಗೀತು. ಇಷ್ಟು ಓದೋದೇ ನಮ್ಮ ಬಳಿ. ಅರ್ಥ ಆಯ್ತಾ? ಡೈಲಿ 4 ರಿಂದ 5 ಪುಟ ವಿಷನ್ ಮ್ಯಾಗಝಿನ್, ಅರ್ಧ ಗಂಟೆದ ಹಿಂದೂ ನ್ಯೂಸ್ ಪೇಪರ್ಗೆ. ಸೊ ಎಲ್ಲ ಸೇರಿ ಇದು 1 ಅವರ್ ಆಗುತ್ತೆ. ಡೈಲಿ 1 ಅವರ್ CSAT ಕೊಡಿ ಈಗಲಿಂದಾನೆ ಸದ್ಯಕ್ಕೆ. ಅಥವಾ ಯಾರಿಗೆ ಇನ್ನೂ ಕವರ್ ಆಗಿಲ್ಲ, ನಾವು ಪಾಂಚಜನ್ಯ SL ಡಿಸೆಂಬರ್ ಅಲ್ಲಿ ಆರಂಭ ಮಾಡೋರಿದ್ದೀವಿ. ಇಲ್ಲ ಬೇಕು ಸರ್ ನಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ನಡೆಯುತ್ತೆ ಅಂದ್ರೆ ನಮ್ಮ ಆನ್ಲೈನ್ ಅಲ್ಲಿ ಕೂಡ ಕ್ಲಾಸಸ್ ಜಾಯಿನ್ ಆಗ್ಬೋದು. ಇನ್ನು ಟೋಟಲ್ ಒಂದು 660 ಪುಟಗಳ GS ಈಗ ನಮ್ಮ ಬಳಿ ರೆಡಿ ಇದೆ. ಈಗ ಇದನ್ನ ಮೊದಲು 3 ತಿಂಗಳಲ್ಲಿ ಕವರ್ ಹೇಗೆ ಮಾಡೋದು ಅದನ್ನ ಮೊದಲು ಪ್ಲಾನ್ ಮಾಡ್ಕೊಳ್ಳೋಣ. ಸರಿ, ಬನ್ನಿ. ಫಸ್ಟ್ ರೌಂಡ್ ಎಲ್ಲಿ ನಡೀತಾ ಇದೆ ನಿಮ್ದು? ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಲ್ಲಿ ನಿಮ್ದು ಫಸ್ಟ್ ರೌಂಡ್ ನಡೆಯೋದಿದೆ. ಸರಿ ಸರ್, ಯಾವ ರೀತಿ ಮಾಡ್ಕೊಳ್ಬೇಕು? ಮೊದಲನೇ GS ನೋಡಿ, ನಿಮ್ಮ ತಯಾರಿ ಡೈಲಿ ಇರಬೇಕು. ಟೋಟಲ್ ಪ್ರತಿದಿನ ಒಂದೇ ಸಬ್ಜೆಕ್ಟ್ ನ ಓದ್ತಾ ಹೋಗಬಾರ್ದು, ಅದು ತಪ್ಪು. ಆ ಮಾಡೆಲ್ ಯಾವತ್ತೂ ಮಾಡಬೇಡಿ. ಈಗ ನಾನಾಗಿದ್ರೆ ಪ್ರತಿದಿನ ಟೋಟಲ್ 7 ರಿಂದ 8 ಸಬ್ಜೆಕ್ಟ್ ಇದೆಯಲ್ಲ, ಅಷ್ಟು ಸಬ್ಜೆಕ್ಟ್ ನ ಓದ್ತೀನಿ. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಮಾಡ್ತೀನಿ? 20 ನಿಮಿಷ ಕೊಡ್ತೀನಿ. ಯಾಕೆ? ನಮ್ ಟಾರ್ಗೆಟ್ ಏನಿದೆ? ಟೋಟಲ್ ಒಂದು 6 ರಿಂದ 7 ಪುಟ ಓದ್ಬೇಕು. ಟೋಟಲ್ 6 ರಿಂದ 7 ಪುಟ ಓದ್ಬೇಕು. ನಮ್ಮ ಬಳಿ ಇರೋದು ಟೋಟಲ್ 660 ಪುಟಗಳು. ಡಿವೈಡೆಡ್ ಬೈ 90 ಡೇಸ್ ಮಾಡಿ ನೀವು ಡೈಲಿ ಒಂದು 6 ಪೇಜ್ ಓದಿದ್ರು ಸಾಕು. ಎಲ್ಲಾ ಸಬ್ಜೆಕ್ಟ್ ಸೇರಿಸಿ, ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್. ಪಾಲಿಟಿ 1 ಪುಟ, ಎನ್ವೈರನ್ಮೆಂಟ್ 1 ಪುಟ, ಜಿಯೋಗ್ರಫಿ 1 ಪುಟ, ನೀಟಾಗಿ ಪರ್ಫೆಕ್ಟ್ ತಲೆಯಲ್ಲಿ ಉಳಿಯೋ ತರ ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಸೊ ಇದು. ಇಲ್ಲ ಸರ್ ನನಗೆ ಎಲ್ಲಾ ಸಬ್ಜೆಕ್ಟ್ ಓದೋಕೆ ಆಗೋದಿಲ್ಲ, ನಾನು 2 ರಿಂದ 3 ಸಬ್ಜೆಕ್ಟ್ ಓದ್ತೀನಿ ಅಂದ್ರೆ ಪರವಾಗಿಲ್ಲ, 3 ರಿಂದ 4 ಆದ್ರೂ ಓದಿ. ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕೂತ್ಕೊಳ್ಬೇಡಿ, ಬೋರ್ ಆಗುತ್ತೆ, ನಿಮ್ಮಿಂದ ಪ್ರೊಡಕ್ಟಿವಿಟಿ ಹೊರಗಡೆ ಬರೋದಿಲ್ಲ. ಆ 3 ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು. ಹೇಗೆ? ಉದಾಹರಣೆಗೆ ಪ್ರತಿದಿನ 2 ಪೇಜ್ ಓದೋದು ಅದನ್ನ. ಸೊ 6 ಪೇಜ್ ಟಾರ್ಗೆಟ್ ರೀಚ್ ಆದ್ರಿ. ಶಾರ್ಟ್ ನೋಟ್ಸ್ ಹೇಳ್ತಾ ಇದೀನಿ ನಾನು. ಮತ್ತೆ ಲಕ್ಷ್ಮೀಕಾಂತ್ ಬುಕ್ ತಗೊಂಡು ಅದನ್ನ ಓದ್ತಾ ಕೂತ್ಕೊಳ್ಬೇಡಿ. ಡೈಲಿ 2 ಪೇಜ್, ತುಂಬಾ ದಿನ ಬೇಕಾಗುತ್ತೆ. ಓಕೆ, ಸೊ ಕಂಪ್ಲೀಟ್ ಮಾಡಿದ್ರಿ ಅವತ್ತು. ಮಾರನೇ ದಿನ ಬೆಳಗ್ಗೆ ಎದ್ರಿ, ಮಾರನೇ ದಿನ ಅದನ್ನ ಮತ್ತೆ ರಿವಿಷನ್ ಮಾಡ್ಕೊಳ್ಬೇಕೆಲ್ಲ. ಒಂದು ವಾರ ಬಿಟ್ಟು ರಿವಿಷನ್ ಮಾಡ್ಕೊಳ್ಬೇಕು, ಒಂದು ತಿಂಗಳು ಬಿಟ್ಟು ರಿವಿಷನ್ ಮಾಡ್ಕೊಳ್ಬೇಕು. ಸೊ 3 ರಿವಿಷನ್ ಅಲ್ಲಿ ಪರ್ಫೆಕ್ಟ್ ಆಗಿ ನಿಮ್ಗೆ ನೆನಪುಳಿಯುತ್ತೆ. ಇದಾದ ನಂತರ ಡೈಲಿ ವೀಕ್ಲಿ ರಿವಿಷನ್ ಗಳ ಕಡ್ಡಾಯವಾಗಿ ಮಾಡಲೇಬೇಕು. GS ರೆಡಿ ಆದ್ರಿ. GS ರೆಡಿ ಆದ ನಂತರ ಬರೋದು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್. ಸರಿ ಸರ್, ನಾನು ತುಂಬಾ ದಿನಗಳಿಂದ ಮ್ಯಾಗಝಿನ್ ಕವರ್ ಮಾಡೋಕ್ ಆಗಿಲ್ಲ, ನಾನು GS ಈಗಾಗಲೇ ಪರ್ಫೆಕ್ಟ್ ಇದ್ದೀನಿ, ನನಗೆ ಕರೆಂಟ್ ಅಫೇರ್ಸ್ ಕಡೆ ಹೋಗ್ತೀನಿ ಅನ್ನೋರು. GS ಪರ್ಫೆಕ್ಟ್ ಇಲ್ಲ ಅಂದ್ರೆ ಕರೆಂಟ್ ಅಫೇರ್ಸ್ ಕಡೆ ಇಷ್ಟು ಬೇಗ ಹೋಗ್ಲಿಕ್ಕೆ ಹೋಗಬೇಡಿ. ಓಕೆ, ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅದನ್ನ.
ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಷ್ಟು ಮ್ಯಾಗಝೀನ್ಗಳನ್ನ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ನೀವು ಕವರ್ ಮಾಡಬೇಕು. 1, 2, 3, 4, 5 ಮ್ಯಾಗಝೀನ್ ಇದೆ, 3 ತಿಂಗಳಿದೆ. ನೀವು ಡೈಲಿ 6 ಪುಟ ಓದಿದ್ರು ಕೂಡ ಈ ಮ್ಯಾಗಝೀನ್ಗಳು ಕೂಡ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಯ್ತು ನಿಮ್ದು. ಇದಾದ ನಂತರ ಹಿಂದೂ ನ್ಯೂಸ್ ಪೇಪರ್ ಡೈಲಿ 30 ನಿಮಿಷ ಕೊಡಿ. ಸಿಸ್ಯಾಟ್ ನಿಮ್ಮಲ್ಲಿ ಸ್ಟಾರ್ಟ್ ಮಾಡೋರಾಗಿದ್ರೆ ಈಗಿನಿಂದಾನೇ ಸ್ಟಾರ್ಟ್ ಮಾಡಿ. ತುಂಬಾನೇ ವೀಕ್ ಇದೀನಿ ಸರ್ ಅಂತಂದ್ರೆ ನೀವು ಕೋರ್ಸ್ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಬಹುದು. ಕೋರ್ಸ್ ಜಾಯ್ನ್ ಆಗದೆ ದಯವಿಟ್ಟು ಸ್ಟಾರ್ಟ್ ಮಾಡೋಕೆ ಹೋಗಬೇಡಿ, ತುಂಬಾ ಕಷ್ಟ ಆಗುತ್ತೆ. ನಾವು ಕೂಡ ಇದೇ ತಪ್ಪುಗಳನ್ನ ಮಾಡಿದ್ವಿ, ನೀವು ಅದೇ ತರ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಕನ್ನಡದಲ್ಲಿ ಹೇಳೋರು ಇರಲಿಲ್ಲ, ಈಗ ಕನ್ನಡದಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಸಿಸ್ಯಾಟ್ ನೀವು ತಯಾರಿ ಮಾಡ್ಕೊಳ್ಬಹುದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಪ್ರತಿದಿನ ಒಂದು 5 ರಿಂದ 10 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಬೇಕು. ಕ್ವಶನ್ಸ್ ಅನ್ನ ಬರೀ ಕ್ವಶನ್ಸ್ ನೋಡಿ ಉತ್ತರ ಹುಡ್ಕಾಡೋದಲ್ಲ, ಕ್ವಶನ್ಸ್ ನೋಡಿ ಯಾವ ಕ್ವಶನ್ ಕೇಳಿದ್ದಾರೆ, ಯಾವ ವಿಷಯದ ಯಾವ ಟಾಪಿಕ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಉದಾಹರಣೆಗೆ ನೀವೇನು ಯಾವ ರೀತಿ ಕ್ವಶನ್ಸ್ ನೋಡಬೇಕು. ಈಗ ಉದಾಹರಣೆಗೆ ನೀವು ಡೈಲಿ 3 ಸಬ್ಜೆಕ್ಟ್ ಓದೋಕೆ ಸ್ಟಾರ್ಟ್ ಮಾಡಿದ್ರಿ. ಪಾಲಿಟಿ, ಎಕಾನಮಿ, ಜಿಯೋಗ್ರಫಿಗೆ ಸ್ಟಾರ್ಟ್ ಮಾಡಿದ್ದೀರಿ. ಪಾಲಿಟಿದು ಒಂದು 2-3 ಕ್ವಶನ್, ಎಕನಾಮಿದು ಒಂದು 2-3 ಕ್ವಶನ್, ಜಿಯೋಗ್ರಫಿದು ಒಂದು 2-3 ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಓದ್ಬೇಕು. ಓದಿ ಅರ್ಥ ಮಾಡ್ಕೊಳ್ಬೇಕು. ಆ ಟಾಪಿಕ್ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಳ್ಬೇಕು ನಿಮ್ ನೋಟ್ಸ್ ಅಲ್ಲಿ. PYQ ಅಂತ ಬರ್ಕೊಳ್ಬೇಕು ಅಥವಾ IMP ಅಂತ ಮಾರ್ಕ್ ಮಾಡ್ಕೊಳ್ಬೇಕು. ಆಗ ಏನಾಗುತ್ತೆ, ಓದುವಾಗ ನಿಮ್ಗೆ ಇನ್ನಷ್ಟು ಹುಮ್ಮಸ್ಸು, ಉತ್ಸಾಹ ಬರ್ಲಿಕ್ಕೆ ಆರಂಭ ಆಗುತ್ತೆ. ಸೊ ಇದು ಫಸ್ಟ್ ರೌಂಡ್. ನಿಮಗೆ ಬೇಕಾಗುವಂತಹ ಸಮಯ 90 ದಿನ. 90 ದಿನದಲ್ಲಿ ಫಸ್ಟ್ ರೌಂಡ್ ಅನ್ನ ಮುಗಿಸ್ಕೊಳ್ತೀರಿ. ಇದಾದ ನಂತರ ಸೆಕೆಂಡ್ ರೌಂಡ್ ಬರುತ್ತೆ. ಸೆಕೆಂಡ್ ರೌಂಡ್ ಯಾವಾಗ ಬಂತು? ಜನವರಿ ಮತ್ತು ಫೆಬ್ರವರಿನಲ್ಲಿ. ಈಗ ಅಲ್ಲಿ ಡೈಲಿ 6 ಪುಟ ಓದಿದ್ರಿ. ಓಕೆ, GS ಎಲ್ಲಾ ಸಬ್ಜೆಕ್ಟ್ ಸೇರಿಸಿ. ಇಲ್ಲಿ ಏನಿಲ್ಲ, ಒಂದು 10 ರಿಂದ 11 ಪುಟಗಳನ್ನ ಓದಿ. ಒಂದು 11 ರಿಂದ 12 ಕೂಡ ಆಗ್ಬೋದು ನಿಮ್ಮಿಂದ ಸಾಧ್ಯ ಆದ್ರೆ. ಸೊ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಡೈಲಿ 3 ಸಬ್ಜೆಕ್ಟ್ ನ ಓದ್ಕೊಳ್ಬಹುದು. ಉದಾಹರಣೆಗೆ ಇವತ್ತು ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ ಓದೋದು, ನಾಳೆ ಎನ್ವೈರನ್ಮೆಂಟ್, ಅಗ್ರಿಕಲ್ಚರ್ ಆ ತರ ಮತ್ತೆ ಯಾವ್ದಾದ್ರು ಓದೋದು. ಸೊ ಈ ತರ. ಬಟ್ ಡೈಲಿ ರಿವಿಷನ್ ಇರಬೇಕು, ವೀಕ್ಲಿ ರಿವಿಷನ್ ಇರಬೇಕು, ಇಲ್ಲಾಂದ್ರೆ ನೆನಪುಳಿಯಲ್ಲ. ಮತ್ತೆ ಬರೀ ಓದೋದಲ್ಲ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರಬೇಕು. ಅದನ್ನ ಬರೆಯೋಕೆ ಟ್ರೈ ಮಾಡ್ತಾ ಇರಬೇಕು. ನೋಡ್ದೆ ಶಾರ್ಟ್ ಆಗಿ ಅದನ್ನ ನಾವು ನಿಜವಾದ ರಿವಿಷನ್ ಅಂತೀವಿ. ಸೊ ಇಷ್ಟ ಆದ್ರೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬರುತ್ತೆ, ವಿಷನ್ ಮ್ಯಾಗಝೀನ್. ಈಗ ಜೂನ್ ನಿಂದ ಅಕ್ಟೋಬರ್ ವರೆಗೂ ಮುಗಿಸ್ಕೊಂಡಿದ್ದೀರಿ. ಯಾವ ತಿಂಗಳಲ್ಲಿ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ. ಅದನ್ನ ಮತ್ತೆ ರಿವಿಷನ್ ಮಾಡ್ಕೊಳ್ಬೇಕು. ಅದಾದ ನಂತರ ನವೆಂಬರ್ ಮತ್ತು ಡಿಸೆಂಬರ್ ನ ಮ್ಯಾಗಝೀನ್ ಗಳನ್ನ ಜನವರಿ ಮತ್ತು ಫೆಬ್ರವರಿಯಲ್ಲಿ ಓದ್ಕೊಳ್ಬೇಕು. ಓಕೆ, ಸೊ ಇಲ್ಲೂ ಇದು ಸುಮಾರು 120 ಒಂದು 240 ಪುಟ ಇರುತ್ತೆ. 240 ಪುಟ ಡಿವೈಡೆಡ್ ಬೈ 6 ಅಂತ ಅಂದ್ರೆ ಎಷ್ಟಾಗತ್ತೆ? 60 ದಿನ ಅಂತ ಸುಮಾರು ಡೈಲಿ ಒಂದು 4 ಪೇಜಸ್ ಓದಿದ್ರು ಇಲ್ಲಿ ನಿಮ್ದು ವಿಷನ್ ಮ್ಯಾಗಝೀನ್ ಕವರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಾದ ನಂತರ ಸಿಸ್ಯಾಟ್ ನೀವು ಡಿಸೆಂಬರ್ ಅಲ್ಲಿ ಆರಂಭ ಮಾಡಿರ್ತೀರಿ ಅಥವಾ ನವೆಂಬರ್, ಅಕ್ಟೋಬರ್ ಅಲ್ಲಿ ಆರಂಭ ಮಾಡಿರ್ತೀರಿ. ಮತ್ತೇನಾದ್ರೂ ಬಾಕಿ ಉಳಿದಿದ್ರೆ ಅದನ್ನ ಕವರ್ ಮಾಡ್ಕೊಳ್ಳಿ. ಇಲ್ಲ ಮುಗಿಸಿರೋರಿದ್ರೆ ಅದನ್ನ ರಿವಿಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಸಿಸ್ಯಾಟ್ ಅನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ರೆಫರ್ ಮಾಡೋಕೆ ಸ್ಟಾರ್ಟ್ ಮಾಡಿ ಸಿಸ್ಯಾಟ್ ನಲ್ಲಿ ಕೂಡ. ಹಾಗೇನೆ ಹಿಂದೂ ಅನಾಲಿಸಿಸ್ ಇಲ್ಲಿ ಕಂಟಿನ್ಯೂ ಆಗಲಿ ನಿಮ್ದು. ಡೈಲಿ 30 ಮಿನಿಟ್ಸ್ ಸ್ಪೆಂಡ್ ಮಾಡಿ. PYQ ಅಂತೂ ಬಿಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಕಡ್ಡಾಯವಾಗಿ ಅದು ಇರಲೇಬೇಕು. 5 ರಿಂದ 10 ಕ್ವಶನ್ಸ್ ಅನ್ನ ಡೈಲಿ ನೋಡ್ತಾನೆ ಹೋಗ್ಬೇಕು. ಇನ್ನು ಬರೋದು ಮಾರ್ಚ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನಿಮ್ಮ ಮೊದಲ ಹಂತದ 3ನೇ ರೌಂಡ್ ಮುಕ್ತಾಯ ಆಗುತ್ತೆ. ಡೈಲಿ 3 ಸಬ್ಜೆಕ್ಟ್ ಓದ್ತೀರಿ. ಇಲ್ಲೂ ಕೂಡ ಇಲ್ಲಿ ಡೈಲಿ 20 ಪೇಜಸ್ ಕವರ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಡೈಲಿ ಎಷ್ಟು ಪೇಜಸ್ ಕವರ್ ಆಯ್ತು? 6 ಪೇಜ್. ಸೆಕೆಂಡ್ ರೌಂಡ್ ಜನವರಿ, ಫೆಬ್ರವರಿನಲ್ಲಿ ಡೈಲಿ 12 ಪೇಜ್. ಇಲ್ಲಿ ಬಂದಾಗ 20 ಪೇಜ್ ಕವರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದು ಹೇಗೆ ಸಾಧ್ಯ ಸರ್? ಪದೇ ಓದಿದ್ದೀರಿ. ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ನೋಟ್ಸ್ ನಲ್ಲಿ ಫಸ್ಟ್ ಟೈಮ್ ಓದುವಾಗ ಪೆನ್ ಇಂದ ಮಾರ್ಕ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಓದುವಾಗ ರೆಡ್ ಪೆನ್ ಇಂದ ಮಾರ್ಕ್ ಮಾಡಿದಿರಿ, ಥರ್ಡ್ ಟೈಮ್ ಓದುವಾಗ ಯೆಲ್ಲೋ ಹೈಲೈಟ್ ಇಂದ ಹೈಲೈಟ್ ಮಾಡಿದ್ರಿ. ಸೊ ಈಗ ನಿಮ್ ತಲೆ ಶಾಶ್ವತ ಕೂತ್ಕೊಂಡಿದೆ ಅದು. ಈಗ ಆರಾಮಾಗಿ ಡೈಲಿ 20 ಪೇಜಸ್ ಕವರ್ ಮಾಡ್ಕೊಳ್ಬಹುದು. ಇನ್ನು ವಿಷನ್ ಮ್ಯಾಗಝೀನ್ ಅನ್ನ ನೀವು ಜೂನ್ ನಿಂದ ಡಿಸೆಂಬರ್ ವರೆಗೂ ಏನ್ ಕವರ್ ಮಾಡಿದೀರಿ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ಜನವರಿ, ಫೆಬ್ರವರಿ ಏನಿದೆಯಲ್ಲ ಅದನ್ನ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಈ ತಿಂಗಳಲ್ಲಿ ನಡೀತಾ ಹೋಗ್ಬೇಕು. ಇನ್ನು ಸಿಸ್ಯಾಟ್ ಇಲ್ಲಿ ಮೊದಲ ರೌಂಡ್ ರಿವಿಷನ್ ಆಗಲಿ, ಹಿಂದೂ ಅನಾಲಿಸಿಸ್ ನಡೀತಾ ಇರಲಿ, PYQ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಲಿ. ಡೈಲಿ 10 PYQ ಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡಿ. ಹಾಗೇನೆ ಮಾರ್ಚ್ ತಿಂಗಳಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ಸ್ ಗಳನ್ನ ಕಲಿಬೇಕಾಗುತ್ತೆ. ನಾವು ಕಲಿಸಿ ಕೂಡ ಕೊಡ್ತೀವಿ ಅದನ್ನ. ಇಲ್ಲ ಸರ್ ನಮಗೆ ಹಿಂದಿ ಇಂಗ್ಲಿಷ್ ನಲ್ಲಿ ಯಾವ್ದಾದ್ರು ಸೋರ್ಸ್ ರೆಫರ್ ಮಾಡ್ತೀರಿ ಅಂತ ಅಂದ್ರೆ ಡೆಲ್ಲಿ UPSC ಸೀಕ್ರೆಟ್ಸ್ ಅಂತ ಒಂದು ಆಪ್ ಇದೆ. ಅವ್ರದ್ದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅವ್ರದ್ದೊಂದು ಲೈಟ್ ಅಂಡ್ ಸ್ಕೋಪ್ ಬ್ಯಾಚ್ ಅಂತ ಬರುತ್ತೆ. ಆಫರ್ ಟೈಮಲ್ಲಿ ಅವ್ರು ಸುಮಾರು 699 ರೂಪಾಯಿ ಇಟ್ಟಿರ್ತಾರೆ. ಆ ಒಂದು ಬ್ಯಾಚ್ ಜಾಯ್ನ್ ಆಗಿ ಎಲಿಮಿನೇಷನ್ ಟೆಕ್ನಿಕ್ ಗಳನ್ನ ಕಲಿತೀರಿ. ಈಗಲೂ ಜಾಯ್ನ್ ಆದ್ರೂ ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದಾದ ನಂತರ ಮಾರ್ಚ್ ನಲ್ಲಿ ಮುಗೀತು. ನೆಕ್ಸ್ಟ್ ಏಪ್ರಿಲ್ ನಲ್ಲಿ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ಕೊಳ್ಬಹುದು. ಆಮೇಲೆ ಏಪ್ರಿಲ್ ಮತ್ತು ಮಾರ್ಚ್ ನಾನು ಇನ್ನೊಂದ್ಸಾರಿ ನಿಮಗೆ ಮಾಡ್ಕೊಡ್ತೀನಿ. ಏಪ್ರಿಲ್ ಮತ್ತು ಮೇದು
ಇನ್ನೊಂದ್ಸಾರಿ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಮಾರ್ಚ್ ವರೆಗೂ ಈ ತರ ನೀವು ಪ್ಲಾನ್ ಇಟ್ಕೊಂಡು ಹೋಗಬಹುದು. ಇದು ನನ್ನ ವೈಯಕ್ತಿಕವಾದಂತಹ ಸಲಹೆ. ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ರೆ ನೀವು ಮಾಡ್ಕೊಳ್ಳಿ. ಓಕೆ, ಬಟ್ ಈಗಿನಿಂದಾನೇ ಸೀರಿಯಸ್ ತಯಾರಿ ಆರಂಭ ಆಗ್ಬೇಕು ನಿಮ್ದು. ಮುಂದೆ ದೀಪಾವಳಿ ಬರುತ್ತೆ, ದೀಪಾವಳಿ ಟೈಮಲ್ಲಿ ಒಂದು 2-3 ದಿನ ರಜೆ ತಗೊಳ್ಳಿ. ಅದನ್ನ ಬಿಟ್ರೆ 100% ಫೋಕಸ್ ನಿಮ್ದು ಫಿಲಿಮ್ಸ್ ಮೇಲೆ ಇರ್ಲಿ. ಓಕೆ, ಇನ್ನು ನಿಮ್ಮ ತಯಾರಿ ಹೀಗೆ ನಡೀತಾ ಹೋಗಬಾರ್ದು, ಹೇಗೋ ಮಾಡ್ತಾ ಹೋಗಬಾರ್ದು. ಒಂದು ಸ್ಟಡಿ ಟ್ರ್ಯಾಕರ್ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಯಾವ ತರ? ಸೊ ಮೊದಲು ಒಂದ್ ಸೈಡ್ ನಿಮ್ಮದು ಡೇ ಟು ಡೇ ಇರಲಿ, ಆಮೇಲೆ ಫಸ್ಟ್ ಲೈನ್ ರಿವಿಷನ್ ಅಂತ ಇರಲಿ. ಓಕೆ, ಫಸ್ಟ್ ಲೈನ್ ರಿವಿಷನ್ ಇರಲಿ. ನಾನು ಕೊನೆಗೆ ಹಾಕಿದ್ದೀನಿ ಇದನ್ನ, ಬಟ್ ಇದು ಫಸ್ಟ್ ಗೆನೆ ಬರ್ಲಿ. ಯಾಕಂದ್ರೆ ನಿನ್ನೆ ಏನ್ ಓದಿರ್ತೀರಿ ಅದನ್ನ ಇಲ್ಲಿ ರಿವಿಷನ್ ಮಾಡಬೇಕು. ಇನ್ನು ಸಬ್ಜೆಕ್ಟ್ 1, ಉದಾಹರಣೆ ನೀವು ಪಾಲಿಟಿ ಓದಿದ್ರೆ ಅನ್ಕೋಣ. ಪಾಲಿಟಿ ನೋಟ್ಸ್ ನಿಮ್ ಬಳಿ ಎಷ್ಟಿದೆ? ಸುಮಾರು 90 ಪುಟಗಳ ಪಾಲಿಟಿ ಪೇಜ್ ನೋಟ್ಸ್ ಇದೆ ಅನ್ಕೊಳ್ಳೋಣ. ನೀವು ಡೇಟ್ ಇವತ್ತು ಅಕ್ಟೋಬರ್ 5 ಇದೆ ಅನ್ಕೊಳ್ಳೋಣ. ಅಕ್ಟೋಬರ್ 5ನೇ ತಾರೀಕು 1ರಿಂದ 5 ಪುಟ, 1ರಿಂದ 2ನೇ ಪುಟ ಓದಿದ್ರಿ, 30 ಮಿನಿಟ್ಸ್. ಎಕಾನಮಿ ಪೇಜ್ ನಂಬರ್ 1 to 3 ಓದಿದ್ರಿ, 40 ಮಿನಿಟ್ಸ್. ಆಮೇಲೆ ಸಬ್ಜೆಕ್ಟ್ 3 ನೀವು ಜಿಯೋಗ್ರಫಿ ಓದ್ತಾ ಇದ್ರಿ, ಸೇಮ್ 1 to 2 ಆಯ್ತಲ್ಲ. ಸೊ ಇದು 30 ಮಿನಿಟ್ಸ್. ವಿಷನ್ ಮ್ಯಾಗಝಿನ್ ಯಾವ್ದು ಓದ್ತಾ ಇದ್ರಿ? ಉದಾಹರಣೆಗೆ ಜೂನ್ ಸ್ಟಾರ್ಟ್ ಮಾಡಿದಿರಿ, ಪೇಜ್ ನಂಬರ್ 1 to 6. ಟೈಮ್ ಎಷ್ಟು ತಗೊಂಡ್ರಿ ಅದಕ್ಕೆ? 30 ಮಿನಿಟ್ಸ್. ದ ಹಿಂದೂ ಅನಾಲಿಸಿಸ್ ಅಕ್ಟೋಬರ್ 4th ಕೇಳಿದ್ರಿ, 30 ಮಿನಿಟ್ಸ್. ಸಿಸ್ಯಾಟ್ ಉದಾಹರಣೆಗೆ ರೀಸನಿಂಗ್ ತಗೊಂಡ್ರಿ, ಪೇಜ್ ನಂಬರ್ 1 to 5, ಇಲ್ಲಿ 30 ಮಿನಿಟ್ಸ್. ಸೊ ಈ ತರ ಟೋಟಲ್ ಇಲ್ಲಿ ಲೆಕ್ಕ ಬರಿಬೇಕು, ಎಷ್ಟು ಅವರ್ ಸ್ಟಡಿ ಆಯ್ತು ಟೋಟಲ್. ಉದಾಹರಣೆಗೆ ಒಂದು 5 hours ಸ್ಟಡಿ ಅಥವಾ 8 hours ಸ್ಟಡಿ ಅಂತ ಬರಿಬೇಕು. ಇದನ್ನ ಯಾಕೆ ನಾನು ಈ ತರ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರನೇ ದಿನ ರಿವಿಷನ್ಗೆ ಅಕ್ಟೋಬರ್ 6ನೇ ತಾರೀಕು ನೀವು ರಿವಿಷನ್ ಮಾಡೋದಿರುತ್ತಲ್ಲ, ಸೊ ಆ ರಿವಿಷನ್ ಅಲ್ಲಿ ಇಲ್ಲಿ ಏನ್ ಇರುತ್ತಲ್ಲ ಅದನ್ನ ರಿವಿಷನ್ ಮಾಡೋದು, ಇದನ್ನ ರಿವಿಷನ್ ಮಾಡೋದು, ಇದನ್ನ ರಿವಿಷನ್. ಸೊ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕಾಗತ್ತೆ. ಬಟ್ ಈ ಸಿಸ್ಟಮೆಟಿಕ್ ಆಗಿ ಹೋದಾಗ ತುಂಬಾ ಈಸಿ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನು ಒತ್ತಡಗಳು ಇರಲ್ಲ, ಯು ವಿಲ್ ಬಿ ರಿಲ್ಯಾಕ್ಸ್ಡ್. ಇದೇ ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ. ಓಕೆ ಸರಿ ಸರ್, ಇನ್ನು ಅಂದಾಜಾಗಿ ಇದ್ರದ್ದೊಂದು ಫಾರ್ಮ್ಯಾಟ್ ಅನ್ನ ನಾನು ಹಾಕಿರ್ತೀನಿ, PDF ಫಾರ್ಮ್ಯಾಟ್ ಅನ್ನ. ಇದನ್ನೇ ಪ್ರಿಂಟ್ ತಗೊಳ್ಳಿ, ಅಥವಾ ನೀವು ಸ್ವಂತ ರೆಡಿ ಮಾಡ್ಕೊಂಡು ಕೂಡ ನಡೆಯುತ್ತೆ. ಸ್ಟಡಿ ಟ್ರ್ಯಾಕರ್ ಅಂತ ಸರ್ಚ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನಿಮಗೆ. ಸರಿ ಸರ್, ನಾವು ಡೈಲಿ ಎಷ್ಟು ಅವರ್ ಸ್ಟಡಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯಾರಾದ್ರೂ ಕೇಳ್ತಾ ಇದ್ರೆ, ನೋಡಿ 2 ಮಾಡೆಲ್ ಸಿಗುತ್ತೆ ನಿಮಗೆ. ಕೆಲವೊಬ್ರು ಬೆಳಗ್ಗೆ ಬೇಗ ಹೇಳ್ತೀರಿ 5 ಗಂಟೆಗೆ, ಕೆಲವೊಬ್ರು ಬೇಗ ಹೇಳಲ್ಲ 7 ಗಂಟೆಗೆ ಹೇಳ್ತೀರಿ, ಬಟ್ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಎಚ್ಚರ ಇರ್ತೀರಿ. ಏನ್ ಮಾಡಿ ಅಂತ ಅಂದ್ರೆ, 2 hours ಸ್ಟಡಿ ಸ್ಲಾಟ್ ಇರಲಿ. 2 hours ಸ್ಟಡಿ ಸ್ಲಾಟ್ ಅಲ್ಲಿ 45 ಮಿನಿಟ್ಸ್ ಸ್ಟಡಿ ಮಾಡಿ 15 ನಿಮಿಷ ಬ್ರೇಕ್ ತಗೊಳ್ಳಿ, 45 ಮಿನಿಟ್ಸ್ ಸ್ಟಡಿ ಮಾಡಿ 15 ನಿಮಿಷ ಬ್ರೇಕ್ ತಗೊಳ್ಳಿ. ಓಕೆ, ಸೊ ಈ ತರದ 2 hours ಸ್ಟಡಿ ಸ್ಲಾಟ್ಗಳು ಸುಮಾರು 4ರಿಂದ 5 ಆಗಲಿ. ಅವಾಗ 8ರಿಂದ 10 ಅವರ್ ಸ್ಟಡಿ ಆಗುತ್ತೆ ನಿಮ್ದು. ಓಕೆ, ಇನ್ನು ಸೇಮ್ ಇದೇ ಮಾಡೆಲ್ ಇವರು ಕೂಡ ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಬಟ್ ಬೆಳಗ್ಗೆ ನೀವು ಬೇಗ ಹೇಳಲ್ಲ, 7 ಗಂಟೆಗೆ ಹೇಳ್ತೀರಿ, ನಡೆಯುತ್ತೆ. ನಿಮ್ದು ಕೂಡ ಇದೇ ತರ 2 hourನ ಒಂದು 5 ಸ್ಟಡಿ ಸ್ಲಾಟ್ಗಳು. ಬಟ್ ಎವ್ರಿ 45 ಮಿನಿಟ್ಸ್ಗೆ ಎದ್ದು ತಿರುಗಾಡಬೇಕು. ಲೈಬ್ರರಿಗೆ ಹೋಗೋರು ಲೈಬ್ರರಿಗೆ ಹೋಗಿ, ಮನೇಲಿ ಓದೋರು ಮನೆಯಲ್ಲೇ ಓದ್ಕೊಳ್ಳಿ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ವಾಕಿಂಗ್ ಮತ್ತೆ ಸ್ಟ್ರೆಚಿಂಗ್ ಅನ್ನ ಮಿಸ್ ಮಾಡಬೇಡಿ. ಒಂದು 5ರಿಂದ 10 ನಿಮಿಷ ನಿಮ್ಮ ಬಾಡಿಯನ್ನ ಸ್ಟ್ರೆಚ್ ಮಾಡಿ, ಸೂರ್ಯ ನಮಸ್ಕಾರ ಒಂದು 3-4 ಮಾಡಿ, ಆಮೇಲೆ ವಾಕಿಂಗ್ 30 ಮಿನಿಟ್ಸ್ ಕಡ್ಡಾಯ. ಮೊಬೈಲ್ ಅನ್ನ ಬಂದ್ ಮಾಡಿ ವಾಕಿಂಗ್ ಮಾಡಬೇಕು. ಹಾಗೇನೆ ಒಂದು ಆಪ್ ಸಿಗುತ್ತೆ ಯೂಟ್ಯೂಬ್ ಇದರಲ್ಲಿ, ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಯುವರ್ ಅವರ್ ಅಂತ ಆಪ್ ಸಿಗುತ್ತೆ. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಪ್ರತಿದಿನ ನಿಮಗೆ ರಿಪೋರ್ಟ್ ತೋರಿಸುತ್ತೆ, ನೀವು ಮೊಬೈಲ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರಿ, ಯಾವ ಆಪ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಹಾಗಾಗಿ ಅದು ಒಂದು ಲಿಮಿಟ್ ನಲ್ಲಿ ಇರಲಿ ಮೊಬೈಲ್ ಬಳಕೆ. ಓಕೆ, ಸೊ ಈ ರೀತಿ ಸ್ಟಡಿ ಪ್ಲಾನ್ ಇದೆ. ಖಂಡಿತವಾಗ್ಲೂ ಈ ತರ ನೀವೇನಾದ್ರೂ ಮಾಡಿದ್ದೆ ಆದಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮಗೊಂದು ಮಾರ್ಗದರ್ಶನ ಬೇಕಾಗಿದೆ. ಇನ್ನು ಇದಕ್ಕೋಸ್ಕರ ಸೆಪರೇಟ್ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈಗ ಸದ್ಯಕ್ಕೆ ನಾವು ಯಾವುದು ಸ್ಟಾರ್ಟ್ ಮಾಡ್ತಾ ಇಲ್ಲ. ನಾವು ಸದ್ಯಕ್ಕೆ ಈಗ KS ವಿದ್ಯಾರ್ಥಿಗಳು ಇನ್ನೊಂದು 3 ತಿಂಗಳಲ್ಲಿ ಎಕ್ಸಾಮ್ ಬರೆಯೋದು, ಅವ್ರಿಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನು ನಾವು ಸುಮಾರು ಜನವರಿ ತಿಂಗಳಲ್ಲಿ ಆರಂಭ ಮಾಡ್ತೀವಿ. ಅಷ್ಟರ ಒಳಗಾಗಿನೇ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ 1 ರೌಂಡ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಇದೆಲ್ಲ ಆಯ್ತು. ಸರಿ ಸರ್, ನೀವು ಟೆಸ್ಟ್ ಸೀರೀಸ್ ಬಗ್ಗೆನೇ ಹೇಳಲಿಲ್ಲ ಅಂತ ಅನ್ಕೊಂಡ್ರೆ, ಪ್ರತಿ ರವಿವಾರ ಅಥವಾ ಪ್ರತಿ 15 ದಿನಕ್ಕೊಮ್ಮೆ ನೀವು ಟೆಸ್ಟ್ ಸೀರೀಸ್ ಅನ್ನ ಬರೀಬಹುದು. ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಯಾವ ರೀತಿ ನೀವು ಟೆಸ್ಟ್ ಸೀರೀಸ್ ಬರೀಬೇಕು ಮತ್ತೆ ಯಾವ ರೀತಿ ಟೆಸ್ಟ್ ಸೀರೀಸ್ ನಿಂದ ರಿವಿಷನ್ ಮಾಡ್ಕೊಳ್ಬೇಕು ಅಂತ. ಅಷ್ಟು ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಬರೀರಿ. ಅಂದಾಗ ಮಾತ್ರ ನಮ್ಗೆ ಇಂಥ ವಿಡಿಯೋನ ಮಾಡೋಕೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ, ಮತ್ತೆ ನಿಮ್ಗೆ ಏನ್ ಬೇಕಾಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ನಮಸ್ಕಾರ.